ನಾನು ಈಗ ಒಬ್ಬ ರೈತ ಅಷ್ಟೆ. ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು. ಯಾರು ಹಿಡ್ಕೊಂಡು ಬಿಜೆಪಿಗೆ ಗುಡ್ ಬೈ ಹೇಳಿದ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ. ನಾನೀಗ ರಾಜಕಾರಣಿಯಲ್ಲ, ಒಬ್ಬ ರೈತ ಮಾತ್ರ ಎಂದ ಜೆಸಿಎಂ. ನಾನು ಈಗ ಒಬ್ಬ ರೈತ ಅಷ್ಟೆ. ಕೈ ಹಿಡಿದು ಬಸ್ ಹತ್ತಿಸೋರ ಜೊತೆ ಹೋಗ್ತಾರಂತೆ ಮಾದಣ್ಣ. ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು. ಯಾರು ಹಿಡ್ಕೊಂಡು ಬಸ್ ವಿಧಾನಸೌಧದಲ್ಲಿ ನಿಂತು ಗರ್ಜಿಸುತ್ತಿದ್ದ ಮಾಜಿ ಕಾನೂನು ಸಚಿವ ಮಾಧುಸ್ವಾಮಿ ಸದ್ಯ ಸೈಲೆಂಟ್ ಆಗಿದ್ದಾರೆ. ಲೋಕಸಭಾ ಟಿಕೆಟ್ ಕೈ ತಪ್ಪಿದ ಬಳಿಕ ಬಿಜೆಪಿ ವಿರುದ್ಧ ಬೇಸರಗೊಂಡಿರುವ ಜೆಸಿಎಂ ರಾಜಕಾರಣದಿಂದ ಸಣ್ಣ ಬ್ರೇಕ್ ಅನ್ನ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಜೆಸಿಎಂ ಹೆಚ್ಚಾಗಿ ಯಾವ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿಯೂ ಕಾಣಿಸಿಕೊಳ್ತಿಲ್ಲ. ಪಕ್ಷದ ಕಾರ್ಯಕ್ರಮಗಳ ಕಡೆಯಂತೂ ಮುಖ ಹಾಕಿಯೂ ನೋಡ್ತಾ ಇಲ್ಲ. ಹೀಗಾಗಿ ಮಾಧುಸ್ವಾಮಿ ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ, ಸದ್ಯದಲ್ಲೇ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಈ ಬಗ್ಗೆ ಎಲ್ಲರಿಗಿಂತ ಮೊದಲು ನಿಮ್ಮ ಪ್ರಜಾಶಕ್ತಿ ಟಿವಿಯೇ ವರದಿಯನ್ನ ಮಾಡಿತ್ತು. ಇದೀಗ ಈ ಬಗ್ಗೆ ಖುದ್ದು ಮಾಧುಸ್ವಾಮಿಯವರೇ ಮಾತನಾಡಿದ್ದು, ತಾನು ಈಗಾಗಲೇ ಬಿಜೆಪಿಯನ್ನ ತೊರೆದಿದ್ದೇನೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಮಾಧ್ಯಮಗಳ ಮೂಲಕ ರವಾನಿಸಿದ್ದಾರೆ. ಎಸ್ ವೀಕ್ಷಕರ, ತುಮಕೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಮಾಜಿ ಸಚಿವ ಮಾಧುಸ್ವಾಮಿ ತನ್ನ ಅಭಿಮಾನಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ತಾನು ಈಗಾಗಲೇ ಬಿಜೆಪಿಯಿಂದ ಹೊರಗೆ ಬಂದಿದ್ದೀನಿ ಅನ್ನೋ ಸುಳಿವನ್ನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಸದ್ಯ ನೀವು ಯಾವ ರಾಜಕೀಯ ಹುದ್ದೆಯಲ್ಲಿದ್ದೀರಿ, ಬಿಜೆಪಿಯಲ್ಲಿ ಇಲ್ವಾ ಅಂತ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ಮಾಧುಸ್ವಾಮಿ, ನಾನೀಗ ಒಬ್ಬ ರೈತ ಮಾತ್ರ, ನಾನೀಗ ರಾಜಕೀಯದಲ್ಲಿಲ್ಲ, ಆದರೆ ಮತ್ತೆ ರಾಜಕಾರಣ ಮಾಡೇ ಮಾಡ್ತೀನಿ, ಚುನಾವಣೆಗೆ ನಿಂತೇ ನಿಲ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಮಾಧುಸ್ವಾಮಿ. ಈ ಮೂಲಕ ತಾನೀಗ ಬಿಜೆಪಿಯಲ್ಲಿಯೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಈಗ ನಿಮ್ಮ ಪ್ರೆಸೆಂಟ್ ಪೊಲಿಟಿಕಲ್ ಸ್ಟೇಟಸ್ ಏನು ಸರ್? ಏನಿಲ್ಲ, ಬಿಜೆಪಿ. ನಾನು ಈಗ ಒಬ್ಬ ರೈತ ಅಷ್ಟೇ. ರಾಜಕೀಯ ಇಲ್ಲ ಸದ್ಯಕ್ಕಿಲ್ಲ. ನಿವೃತ್ತರಾಗ್ತೀರಾ? ಇಲ್ಲ, ಆಗಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ? ಮಾಡೇ ಮಾಡ್ತೀನಿ ಮತ್ತು ಚುನಾವಣೆ ನಿಲ್ತೇನೆ. ಇನ್ನು ಮುಂದುವರೆದು ಮಾತನಾಡಿರುವ ಜೆಸಿ ಮಾಧುಸ್ವಾಮಿ, ಸಮಯ ಬಂದಾಗ ಮಾತನಾಡ್ತೀನಿ, ಚುನಾವಣೆಗೂ ನಿಂತೇ ನಿಲ್ತೀನಿ, ಯಾವ ಪಕ್ಷದಿಂದ ನಿಲ್ತೀನಿ ಗೊತ್ತಿಲ್ಲ, ಸಂತೆಯಲ್ಲಿ ತಪ್ಪಿಸಿಕೊಂಡಿರುವ ಮಗ ನಾನು, ಯಾರು ಕೈ ಹಿಡಿದುಕೊಂಡು ಹೋಗಿ ಬಸ್ ಹತ್ತಿಸುತ್ತಾರೋ ಅವರ ಜೊತೆ ಹೋಗ್ತೀನಿ ಅಂತ ಹೇಳಿ ನಕ್ಕಿದ್ದಾರೆ. ಈ ಮೂಲಕ ಮಾರ್ಮಿಕವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಸಾಧ್ಯತೆಗಳ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ನಿಮಗೆ ಮೈತ್ರಿ ಮುಂದುವರೆದಾಗ ಹಾಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದಾಗೂ ಮಾತಾಡ್ತೀನಿ ಅಂತ ಹೇಳಿದ್ದೀನಿ, ಚುನಾವಣೆ ನಿಲ್ತೀನಿ ಅಂತ ಹೇಳಿದ್ದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೇಕು. ಏನಾಗ್ತು ಯಾರಿಗೆ ಬೇಕು? ಈ ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು. ಯಾರು ಹಿಡ್ಕೊಂಡು ಬಸ್ ಹತ್ತಿಸ್ತಾರೋ. ಇತ್ತೀಚೆಗಷ್ಟೇ ಮಾಧುಸ್ವಾಮಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿ ವೇಳೆ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಚರ್ಚೆಗಳು ನಡೆದಿವೆ ಅಂತ ಹೇಳಲಾಗಿತ್ತು. ಆದರೆ ಇದನ್ನ ಅಲ್ಲಗಳೆದಿರುವ ಮಾಧುಸ್ವಾಮಿ ಎಲ್ಲಿಯೂ ಕಾಂಗ್ರೆಸ್ ಪಕ್ಷ ಸೇರುತ್ತಿಲ್ಲ ಅಂತ ಮಾತ್ರ ಹೇಳಿಲ್ಲ. ಮತ್ತೊಂದೆಡೆ ಸಿಎಂ ಬಗ್ಗೆಯೂ ಮಾಧುಸ್ವಾಮಿ ಸಾಫ್ಟ್ ಕಾರ್ನರ್ ತೋರಿಸಿದ್ದು, ಇದೆಲ್ಲವನ್ನ ನೋಡ್ತಿದ್ರೆ ಮಾಧುಸ್ವಾಮಿ ಕೈ ಹಿಡಿಯೋದು ಪಕ್ಕ ಅಂತಾನೆ ಅನ್ನಿಸ್ತಿದೆ. ಮಾಧುಸ್ವಾಮಿಯವರೇ ಹೇಳಿರುವಂತೆ ಅವರು ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿರುವಂತೆ ಕಾಣಿಸ್ತಾ ಇದ್ದು, ಸಮಯ ಬಂದಾಗ ಅವರೇ ಎಲ್ಲದಕ್ಕೂ ಉತ್ತರವನ್ನ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ನಾನು ಈಗ ಒಬ್ಬ ರೈತ ಅಷ್ಟೇ. ಸಂತೆಯಲ್ಲಿ ತಪ್ಪಿಸ್ಕೊಂಡ್ರ ಮಗ ನಾನು. ಯಾರು ಹಿಡ್ಕೊಂಡು ಬಸ್